ಉಪೇಂದ್ರ ನಿರ್ದೇಶನ ನಟನೆಯ ಯುಐ ಸಿನಿಮಾ ತೆರೆಗೆ ಬರೋಕೆ ಸಜ್ಜಾಗಿದೆ. ನಿರ್ಮಾಪಕ ಲಹರಿ ವೇಲು ಸೇರಿದಂತೆ ಚಿತ್ರತಂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಮೋಷನ್ನಲ್ಲಿ ನಿರತವಾಗಿದೆ. ಜೊತೆಗೆ ಸಮಾಜಮುಖಿ ಕಾರ್ಯಗಳಿಗೆ ಪೊಲೀಸರ ಜೊತೆಗೆ ಕೈ ಜೋಡಿಸಿದ್ದಾರೆ. ಉಪೇಂದ್ರ ಅಭಿನಯದ ಬಹುನಿರೀಕ್ಷಿತ ಯುಐ ಸಿನಿಮಾ 5 ಭಾಷೆಗಳಲ್ಲಿ ಇದೇ ತಿಂಗಳ 20ರಂದು ರಿಲೀಸ್ಗೆ ರೆಡಿಯಾಗಿದೆ. ಹೀಗಾಗಿ ಯುಐ ಚಿತ್ರತಂಡ ರಾಜ್ಯಾದ್ಯಂತ ಪ್ರಮೋಷನ್ ಮಾಡ್ತಿದೆ. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ನಿರ್ದೇಶಕ ಉಪೇಂದ್ರ, ನಿರ್ಮಾಪಕ ಲಹರಿ ವೇಲು ಸಿನಿಮಾ ಪ್ರಚಾರ ಮಾಡಿದ್ರು. ಹುಬ್ಬಳ್ಳಿ ಧಾರವಾಡಕ್ಕೆ ಬರೋದೇ ಖುಷಿ. ಸಿನಿಮಾ ಪ್ರಮೋಷನ್ ಚೆನ್ನಾಗಿ ನಡೆದಿದೆ. ಹುಬ್ಬಳ್ಳಿ ಧಾರವಾಡ ಯುವ ಜನರ ನಾಡು. ಇಲ್ಲಿಗೆ ಬಂದಾಗ ಸಿಗುವ ಖುಷಿ, ಪ್ರೋತ್ಸಾಹ ಅದ್ಭುತ ಅಂದ್ರು. ಏನೋ ಪಾರ್ಟ್ 2 ಟ್ರೆಂಡ್ ನಾನು ಫಾಲೋ ಮಾಡಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಇಲ್ಲಿ ಬಂದಾಗ ಸಿಗೋ ಒಂದು ಖುಷಿ ಇದೆಯಲ್ಲ, ಒಂದು ಖುಷಿ ಇದೆಯಲ್ಲ, ಒಂದು ಪ್ರೋತ್ಸಾಹ ಇದೆಯಲ್ಲ, ಅದು ಅದ್ಭುತ, ಹೇಳಕ್ಕಾಗಲ್ಲ. ನಮ್ಮ ಅದೃಷ್ಟ ಈ ಸಿನಿಮಾ ಪ್ರಮೋಷನ್ ತುಂಬಾ ಚೆನ್ನಾಗಿದೆ. ಹುಬ್ಳಿ ಧಾರವಾಡ ಅಂದ್ರೇನೆ ಅದು ಏನ್ ಹೇಳಿ, ಯಂಗ್ಸ್ಟರ್ಸ್ ನಾಡು ಅಂತ. ನಾನು ಯಾವ ಟ್ರೆಂಡ್ ಫಾಲೋ ಮಾಡಲ್ಲ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಡ್ರಗ್ ಮುಕ್ತ ಮಾಡಬೇಕೆಂದು ಪಣ ತೊಟ್ಟಿರುವ ಹುಬ್ಬಳ್ಳಿ ಧಾರವಾಡ ಪೊಲೀಸರಿಗೆ ನಟ ಉಪೇಂದ್ರ ಮತ್ತು ನಿರ್ಮಾಪಕ ಲಹರಿ ವೇಲು ಸಾಥ್ ಕೊಟ್ಟರು. ಮಾದಕ ವ್ಯಸನದ ಬಗ್ಗೆ ಹುಬ್ಬಳ್ಳಿ ಬಿವಿಪಿ ಮತ್ತು ಧಾರವಾಡದ ಜೆಎಸ್ಎಸ್ ಕಾಲೇಜಿನಲ್ಲಿ ಜಾಗೃತಿ ಅಭಿಯಾನ ನಡೆಸಿದ್ರು. ತಮ್ಮ ಸಿನಿಮಾದ ಡೈಲಾಗ್ ಹೇಳುವ ಮೂಲಕ ಮನರಂಜನೆ ನೀಡಿದ್ರು. ಜನರಿಗೆ ಖುಷಿ ಕೊಟ್ಟಾಗ, ಸುಳ್ಳುಗಳು ಜನರಿಗೆ ಖುಷಿ ಕೊಟ್ಟಾಗ, ದರೋಡೆಕೋರರೇ ದಂತಕಥೆಯಾದಾಗ, ಜನಸಂಖ್ಯಾ ಸ್ಫೋಟವಾದಾಗ, ಅದೇ ಕಲಿಯುಗ ಕಲಿಯುಗ ಕಲಿಯುಗ. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.